ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಎಷ್ಟು ವಿಷಯದಲ್ಲಿ ಮಾಸ್ಟರಿ ಅಚೀವ್ ಮಾಡಲಿಕ್ಕೆ ಸಾಧ್ಯ? 2, 3, 4? ಆದರೆ ಇವತ್ತು ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಅವರ ಹತ್ರ ಎಷ್ಟು ನಾಲೆಜ್ ಇತ್ತು ಅಂದರೆ, ಇಂದಿನ ಮಾಡರ್ನ್ ಎಜುಕೇಷನಲ್ಲಿ ಕೂಡ ಒಬ್ಬ ವ್ಯಕ್ತಿ ಅಷ್ಟು ವಿಷಯಗಳಲ್ಲಿ ಮಾಸ್ಟರಿ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಲಿಯನಾರ್ಡೋ ಡಾ ವಿನ್ಸಿ. ನೀವು ಅವರ ಫೇಮಸ್ ಪೇಂಟಿಂಗ್ ಬಗ್ಗೆ ಕೇಳಿರ್ಬೋದು, ಮೊನಾಲಿಸಾ. ಈ ಪೇಂಟಿಂಗ್ ಜಗತ್ತಿನ ಮೋಸ್ಟ್ ಎಕ್ಸ್ಪೆನ್ಸಿವ್ ಪೇಂಟಿಂಗ್ನಲ್ಲಿ ಒಂದು. ಲಿಯನಾರ್ಡೋ ಡಾ ವಿನ್ಸಿ ಅವರು ಒಬ್ಬ ಪ್ರಸಿದ್ಧ ಪೇಂಟರ್ ಆಗಿದ್ದರು ಅಂತ ನಮಗೆ ಗೊತ್ತು. ಆದರೆ ಅವರು ಒಬ್ಬ ಪೇಂಟರ್ ಅಷ್ಟೇ ಅಲ್ಲ, ಒಬ್ಬ ಅನಾಟಮಿಸ್ಟ್ ಆಗಿದ್ದರು. ಅವರು ಮನುಷ್ಯನ ದೇಹದ ಬಗ್ಗೆ ಸ್ಟಡಿ ಮಾಡ್ತಿದ್ರು. ಅವರು ಒಬ್ಬ ಆಸ್ಟ್ರೋನಮರ್ ಆಗಿದ್ದರು. ಅವರು ಸ್ಪೇಸ್ ಬಗ್ಗೆ ಸ್ಟಡಿ ಮಾಡಿ ಹೂ ಡಿಸೈನ್ಡ್ ಅ ಟೆಲಿಸ್ಕೋಪ್. ಅವರು ಒಬ್ಬ ಬೊಟಾನಿಸ್ಟ್, ಪ್ಲಾಂಟ್ ಬಗ್ಗೆ ಸ್ಟಡಿ ಮಾಡಿ ಅದರ ಡ್ರಾಯಿಂಗ್ಸ್ನ ಮಾಡಿದ್ರು. ಅವರು ಒಬ್ಬ ಕಾರ್ಟೋಗ್ರಫರ್, ಮ್ಯಾಪ್ಗಳನ್ನು ಡಿಸೈನ್ ಮಾಡ್ತಿದ್ರು. ಅವರು ಒಬ್ಬ ಇಂಜಿನಿಯರ್ ಆಗಿದ್ದರು, ಹೂ ಡಿಸೈನ್ಡ್ ಮಷೀನ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್. ಅವರು ಒಬ್ಬ ಜಿಯಾಲಜಿಸ್ಟ್ ಆಗಿದ್ದರು, ಹೂ ಸ್ಟಡಿಡ್ ಅಬೌಟ್ ಅರ್ತ್. ಹೀಗೆ ಅವರು ಒಬ್ಬ ಸೈಂಟಿಸ್ಟ್, ಮ್ಯಾಥಮೆಟಿಷಿಯನ್, ರೈಟರ್, ಆರ್ಕಿಟೆಕ್ಟ್, ಇನ್ವೆಂಟರ್, ಹೀಗೆ ಹಲವು ವಿಷಯಗಳಲ್ಲಿ ಮಾಸ್ಟ್ರಿನ ಅಚೀವ್ ಮಾಡಿದರು. ಇವರು ಇಷ್ಟೆಲ್ಲ ಸಾಧನೆ ಮಾಡಿದ್ದು ರೀಸೆಂಟ್ ಆಗಲ್ಲ. ಈ ವಿಡಿಯೋದಲ್ಲಿ ಅವರ ಮಿಸ್ಟ್ರಿ ಮತ್ತು ಅಚೀವ್ಮೆಂಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಲಿಯನಾರ್ಡೋ ಡಾ ವಿನ್ಸಿ ಅವರು 1452ರಲ್ಲಿ ಇಟಲಿಯ ವಿನ್ಸಿ ಎಂಬ ಚಿಕ್ಕ ಹಳ್ಳಿಯಲ್ಲಿ ಜನಿಸಿದರು. ವಿನ್ಸಿಯವರು ಹುಟ್ಟಬೇಕಿದ್ರೆ ವಿನ್ಸಿಯವರ ತಾಯಿಗೆ ಕೇವಲ 14 ವರ್ಷವಾಗಿತ್ತು, ವಿಚ್ ಮೇಡ್ ವಿನ್ಸಿ ಆಸ್ ಇಲ್ಲೆಜಿಟಿಮೇಟ್ ಚೈಲ್ಡ್. ವಿನ್ಸಿಯವರ ತಂದೆ ಒಬ್ಬ ನೋಟರಿ ವರ್ಕರ್ ಆಗಿದ್ದರಿಂದ ವಿನ್ಸಿಯವರು ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸೇರ್ತಿದ್ರು. ಡಾ ವಿನ್ಸಿ ಅವರಿಗೆ ಸರ್ನೇಮ್ ಇರಲಿಲ್ಲ. ಅವರ ವಿಲೇಜ್ ಹೆಸರನ್ನೇ ಅವರಿಗೆ ಸರ್ನೇಮ್ ಆಗಿತ್ತು. ಡಾ ವಿನ್ಸಿ ಅಂದರೆ ಆಫ್ ವಿನ್ಸಿ. ವಿನ್ಸಿಯವರು ಇಲ್ಲೆಜಿಟಿಮೇಟ್ ಚೈಲ್ಡ್ ಆಗಿದ್ದರಿಂದ ಅವರಿಗೆ ಫಾರ್ಮಲ್ ಎಜುಕೇಷನ್ ಸಿಕ್ಕಿರಲಿಲ್ಲ. ಫಾರ್ಮಲ್ ಎಜುಕೇಷನ್ ಸಿಕ್ಕಿಲ್ಲ ಅಂದರೂ ಅವರಿಗೆ ಬರೆಯೋದು ಹಾಗೂ ಓದೋದನ್ನು ಅವರ ಗ್ರ್ಯಾಂಡ್ ಫಾದರ್ರಿಂದ ಕಲ್ತಿದ್ರು. ವಿನ್ಸಿಯವರಿಗೆ ಪೇಂಟಿಂಗ್ ಮೇಲೆ ಆಸಕ್ತಿ ಇತ್ತು. ಅವರ ಪೇಂಟಿಂಗನ್ನು ನೋಡಿ ಅವರ ತಂದೆಗೆ ತುಂಬ ಆಶ್ಚರ್ಯ ಆಯಿತು. ಹಾಗೆ ಅನಿಸಿತ್ತು ಅವರು ಕೂಡ ಪೇಂಟರ್ ಆಗ್ತಾರೆ ಅಂತ. ಅದಕ್ಕೋಸ್ಕರ ಅವರ ತಂದೆಯವರು ಅವರ ಊರಿನ ಒಬ್ಬ ಮಹಾನ್ ಪೇಂಟರ್ ಹತ್ರ ವಿನ್ಸಿಯವರನ್ನು ಕೋಚಿಂಗ್ಗೆ ಸೇರಿಸಿದರು. ಹೀಗೆ ಬೆಳೀತಾ ಬೆಳೀತಾ ವಿನ್ಸಿಯವರು ಜಗತ್ತನ್ನು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ವಿನ್ಸಿಯವರ ಇಮ್ಯಾಜಿನೇಷನ್ ಪವರ್ ಎಷ್ಟಿತ್ತು ಅಂದರೆ, ಈಗ ನೀವು ನೋಡ್ತಿರೋದು ಇಟಲಿ ಮ್ಯಾಪ್. ಈ ಇಟಲಿ ಮ್ಯಾಪ್ ಈಗಿನ ಸ್ಯಾಟಲೈಟ್ ಇಮೇಜಲ್ಲಿ ತೆಗೆದಿದ್ದು. ಆದರೆ ವಿನ್ಸಿಯವರು 16th ಸೆಂಚುರಿಯಲ್ಲಿ ತಮ್ಮ ಇಮ್ಯಾಜಿನೇಷನ್ ಪವರಿಂದ ಇಟಲಿ ಮ್ಯಾಪನ್ನು ಅವರ ಕಾರ್ಟೋಗ್ರಫಿಕ್ ಸ್ಕಿಲ್ನಿಂದ ಡ್ರಾ ಮಾಡಿದರು. ಆ ಕಾಲದಲ್ಲಿ ವಿಮಾನ ಇರಲಿಲ್ಲ, ಡ್ರೋನ್ ಇರಲಿಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರಲಿಲ್ಲ. ಆದರೂ ಅವರು ಆಲ್ಮೋಸ್ಟ್ ಸೇಮ್ ಆಗಿ ಮಾಡಿದ್ದಾರೆ. ಇದರಿಂದ ನೀವು ನೋಡ್ಬೋದು ಅವರ ಇಮ್ಯಾಜಿನೇಷನ್ ಪವರ್ ಎಷ್ಟಿತ್ತು ಅಂತ. ವಿನ್ಸಿಯವರು ತುಂಬ ಯುದ್ಧ ಅಸ್ತ್ರಗಳನ್ನು ತಯಾರಿ ಮಾಡಿದರು. ಇವರ ಡಿಸೈನ್ ಪ್ರಾಕ್ಟಿಕಲಿ ಅಕ್ಯುರೇಟ್ ಆಗಿ ಇರ್ತಿತ್ತು. ಅಷ್ಟೇ ಅಲ್ಲ, ಇವರು ಆ ಕಾಲದ ರಾಜರಿಗೆ ಲೆಟರ್ ಬರೀತಿದ್ರು, ನಾನು ನಿಮ್ಮ ಎದುರಾಳಿಗಳನ್ನು ಚೂರು ಚೂರು ಮಾಡುವಂಥ ಈ ಶಸ್ತ್ರಗಳನ್ನು ನಾನು ತಯಾರಿ ಮಾಡಿಕೊಡ್ತೇನೆ ಅಂತ. ಅಷ್ಟೇ ಅಲ್ಲ, ಹೇಳಲಾಗುತ್ತೆ ಟ್ಯಾಂಕರ್ಗಳನ್ನು ಇವರ ಡಿಸೈನ್ ನೋಡಿ ತಯಾರು ಮಾಡಿದ್ರು ಅಂತ. ಡಾ ವಿನ್ಸಿ ಅವರು ಏರೋಪ್ಲೇನ್, ಫ್ಲೈಯಿಂಗ್ ಮಷೀನ್, ಪ್ಯಾರಾಶೂಟ್ಸ್ ಇದನ್ನೆಲ್ಲ 16th ಸೆಂಚುರಿನಲ್ಲೇ ಡಿಸೈನ್ ಮಾಡಿದರು. ಇವರು ಪಕ್ಷಿಗಳನ್ನು ಅಬ್ಸರ್ವ್ ಮಾಡಿ ಫ್ಲೈಯಿಂಗ್ ಮಷೀನನ್ನು ಮಾಡಿದರು. ಮನುಷ್ಯ ಕೂಡ ಹೇಗೆ ಹಾರಾಟ ಮಾಡ್ಬೋದು ಅಂತ ಅವರ ಡಿಸೈನ್ ಬುಕ್ನಲ್ಲಿ ಬರೆದಿದ್ರು. ವಿನ್ಸಿಯವರಿಗೆ ಮಿರರ್ ರೈಟಿಂಗ್ ಬರ್ತಿತ್ತು. ಹಾಗೆ ವಿನ್ಸಿಯವರು ತಮ್ಮ 2 ಕೈಗಳಿಂದಲೂ ಬರೀಬೋದಿತ್ತು. ಅಷ್ಟೇ ಅಲ್ಲ, ಅವರು ಒಂದು ಕೈಯಲ್ಲಿ ಬರೀತಾ ಇನ್ನೊಂದು ಕೈಯಲ್ಲಿ ಡ್ರಾಯಿಂಗ್ ಮಾಡ್ಬೋದಿತ್ತು. ವಿನ್ಸಿಯವರ ಕೊಡುಗೆ ಈ ಜಗತ್ತಿಗೆ ಅಪಾರ. ಆ ಕಾಲದಲ್ಲಿ ಟೆಕ್ನಾಲಜಿ ಇಲ್ಲದಿದ್ದ ಕಾರಣ ಅವರು ಪ್ರಾಕ್ಟಿಕಲಿ ಇದನ್ನು ಡಿಸೈನ್ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಹೇಳಿದ ಎಲ್ಲ ವಿಷಯಗಳನ್ನು ಅವರು ಒಂದು ಬುಕ್ಕಲ್ಲಿ ಬರ್ತಿದ್ದಾರೆ. ಆ ಬುಕ್ನ ಹೆಸರು ಕೋಡೆಕ್ಸ್ ಲೆಸ್ಟರ್. ಕೋಡೆಕ್ಸ್ ಲೆಸ್ಟರ್ 1994ರಲ್ಲಿ ಮೈಕ್ರೋಸಾಫ್ಟ್ ಫೌಂಡರ್
ಬಿಲ್ ಗೇಟ್ಸ್ ಅವರು $30 ಮಿಲಿಯನ್ ಕೊಟ್ಟು ಖರೀದಿ ಮಾಡಿದರು, ಅಂದರೆ 250 ಕೋಟಿ ರೂಪಾಯಿ. ನೀವು ಕೇಳ್ಬೋದು ಈ ಬುಕ್ ಅಷ್ಟೆಲ್ಲ ಬೆಲೆ ಬಾಳುತ್ತಾ ಅಂತ. ಆದರೆ ಇದನ್ನು ಖರೀದಿ ಮಾಡಿದ್ದು ಸಾಮಾನ್ಯ ಮನುಷ್ಯ ಅಲ್ಲ, ಬಿಲ್ ಗೇಟ್ಸ್. ಹೇಳಲಾಗುತ್ತೆ ಈ ಬುಕ್ನಲ್ಲಿ ತುಂಬ ರಹಸ್ಯಮಯ ವಿಚಾರಗಳು ಇತ್ತು ಅಂತ. ಅಷ್ಟೇ ಅಲ್ಲ, ಇದರಲ್ಲಿ ವಿನ್ಸಿ ಅವರು ಟೈಮ್ ಮಷೀನ್ ಹಾಗೂ ಟೈಮ್ ಟ್ರಾವೆಲ್ ಬಗ್ಗೆ ಕೂಡ ಬರೆದಿದ್ರು ಅಂತ. ತುಂಬ ಜನ ಹೇಳ್ತಾರೆ ವಿನ್ಸಿ ಒಬ್ಬ ಟೈಮ್ ಟ್ರಾವೆಲರ್ ಅಂತ. ಇಲ್ಲದಿದ್ದರೆ ಒಬ್ಬ ವ್ಯಕ್ತಿಗೆ ಇಷ್ಟು ವಿಚಾರಗಳಲ್ಲಿ ಮಾಸ್ಟ್ರಿ ಮಾಡೋಕ್ಕೆ ಹೇಗೆ ಸಾಧ್ಯ ಅಂತ. ಆದರೆ ಇಂದಿಗೂ ಕೂಡ ಅದು ಒಂದು ಮಿಸ್ಟ್ರಿ ಆಗಿದೆ.